ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಈವ್ನಿಂಗ್ ಟೈಮು ರೋಡ್ ಸೈಡೆಲ್ಲ ಫಿಶ್ ಫ್ರೈ ಮಾಡ್ತಾರಲ್ವ, ಅದೇ ಟೇಸ್ಟು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಫಿಶ್ ಫ್ರೈ ಮಾಡೋಣ. ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು ಫಿಶ್ ಪೀಸಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ. ಈ ರೀತಿ ತೆಳುವಾಗಿರಬೇಕು ಫಿಶ್ ಫ್ರೈ ಮಾಡಬೇಕಂದ್ರೆ ಪೀಸ್ಗಳು. ಇದಕ್ಕೆ ಮಸಾಲೆ ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಮಸಾಲೆ ಏನೇನಂತ ನೋಡ್ಕೊಳ್ಳೋಣ. 2 ಸ್ಪೂನ್ ಉಪ್ಪು, 1 ಸ್ಪೂನ್ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿ, 4 ಸ್ಪೂನ್ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 4 ಸ್ಪೂನ್. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಫಿಶ್ನ ಮ್ಯಾರಿನೇಟ್ ಮಾಡೋದಕ್ಕೆ. ಮತ್ತು 1 kg ಫಿಶ್ ಕ್ವಾಂಟಿಟಿಗೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ತೊಗೋಬೇಕು. ಇದ್ರ ಜೊತೆಗೆ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಮತ್ತು ಅರ್ಧ ನಿಂಬೆಹಣ್ಣು ಕೂಡ ಬೇಕಾಗುತ್ತೆ. ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು ನಾನು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಫುಡ್ ಕಲರ್ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ರೋಡ್ ಸೈಡ್ ಶಾಪಲ್ಲೆಲ್ಲ ಫುಡ್ ಕಲರ್ ಹಾಕಿರ್ತಾರೆ, ಫಿಶ್ ರೆಡ್ ಕಾಣಿಸ್ಲಿ ಅಂತ. ಅದು ಆಪ್ಷನಲ್, ನೀವು ಫುಡ್ ಕಲರ್ ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ನಾನಿವತ್ತು ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಇದಕ್ಕೆ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಸಾಲೆ ರೆಡಿ ಆಗಿದೆ. ಒಂದೊಂದೇ ಫಿಶ್ ಪೀಸಸ್ ತೊಗೊಂಡು ಮಸಾಲೆ ಹಚ್ಚಬೇಕು. ನೀವು ಈ ಮಸಾಲೆಗೇ ಫಿಶ್ ಪೀಸಸ್ ಎಲ್ಲ ಹಾಕ್ಬಿಟ್ಟು ಕೈಯಿಂದ ಚೆನ್ನಾಗಿ ಕಲಸಿ ಆ ರೀತಿ ಕೂಡ ಮಿಕ್ಸ್ ಮಾಡ್ಬೋದು. ಅಥವಾ ಒಂದೊಂದೇ ಪೀಸ್ ತೊಗೊಂಡು ಈ ರೀತಿ ಮಸಾಲೆ ಹಚ್ಚಿ ಕೂಡ ಇಡ್ಬೋದು. ಪೂರ್ತಿ 2 ಸೈಡು ಪೂರ್ತಿ ಫಿಶ್ಗೆ ಮಸಾಲೆನೇ ಕೋಟಿಂಗ್ ಮಾಡ್ಕೊಳ್ಳಿ. ನೀವು ಮಸಾಲೆ ಎಲ್ಲ ಕೋಟಿಂಗ್ ಆದಮೇಲೆ ಇನ್ನೂ ಮಸಾಲೆ ಉಳಿದಿದೆ ಅಂದರೆ ಆ ಪೀಸಸ್ ಮೇಲೇ ಎಲ್ಲ ಹಾಕ್ಬಿಡಿ. ಸೊ ತುಂಬ ತೆಳು ಬೇಡ, ಸ್ವಲ್ಪ ಚೆನ್ನಾಗಿ ಮಸಾಲೆ ಅಂಟೋ ಥರ ಈ ರೀತಿ ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈಗ ಎಲ್ಲ ಪೀಸಸ್ಗೂ ಕೋಟಿಂಗ್ ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಫಿಶ್ ಪೀಸಸ್ಗೂ ಮಸಾಲೆ ಕೋಟಿಂಗ್ ಆಗಿದೆ. ಈಗ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ನೀವು ಈ ರೀತಿ ಕೋಟಿಂಗ್ ಆದಮೇಲೆ ಹಾಕ್ಬೋದು, ಅಥವಾ ಮಸಾಲೆ ಮಿಕ್ಸ್ ಮಾಡ್ತಿರಲ್ವ, ಸೊ ಅದ್ರ ಜೊತೆನೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಲೆಮನ್ ರಸ ಹಾಕಿದಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಮಿನಿಮಮ್ 30 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡಬೇಕು. ನಿಮಗೆ ಟೈಮ್ ಇದೆ ಅಂದರೆ 1 ಅವರ್ ಕೂಡ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮ್ಯಾರಿನೇಟ್ ಜಾಸ್ತಿ ಹೊತ್ತು ಮಾಡಿದಷ್ಟು ಫಿಶಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನಾನು ಒಂದು ½ ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಇಡ್ತಾಯಿದ್ದೀನಿ. ಈಗ ಒಂದು ½ ಅವರ್ ಆಗಿದೆ. ನಾನು ಮ್ಯಾರಿನೇಟ್ ಮಾಡಿದ್ದಿಂದ ತೆಗೆದುಬಿಟ್ಟು ಈಗ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತವ ಫ್ರೈ ಮಾಡೋಕ್ಕೆ ನಿಮಗೆ ಆಯಿಲ್ ಜಾಸ್ತಿ ಯೂಸ್ ಆಗೋದಿಲ್ಲ. ಒಂದು 3-4 ಸ್ಪೂನ್ ಆಯಿಲ್ನ ತವೆ ಮೇಲೆ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಸ್ಪ್ರೆಡ್ ಆದಮೇಲೆ ಎಲ್ಲ ಪೀಸಸ್ನೂ ಕೂಡ ಈ ರೀತಿ ಇಟ್ಬಿಡಿ. ಸೊ ಎಲ್ಲ ಫಿಶ್ ಪೀಸಸ್ ಇಟ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸಬೇಕು. ಮತ್ತು ಇನ್ನೊಂದು ಕಡೆ ಟರ್ನ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಕುಕ್ ಮಾಡಿ. ಫ್ಲೇಮು ಲೋ ಟು ಮೀಡಿಯಮ್ ಇರಬೇಕು, ಐ ಫ್ಲೇಮ್ ಇಡಬೇಡಿ, ಸೀದೋಗ್ಬಿಡುತ್ತೆ. 2 ಕಡೆ 2 ನಿಮಿಷ ಬೇಯಿಸಿದಾದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಓಪನಲ್ಲೇ ಕ್ರಿಸ್ಪ್ ಆಗೋವರೆಗೂ ಈ ರೀತಿ ಬೇಯಿಸ್ಕೋಬೇಕು. ಫಿಶ್ ಆ್ಯಕ್ಚುಲಿ ಬೇಗನೆ ಬೆಂದ್ಬಿಡುತ್ತೆ. ಒಂದು 5 ಮಿನಿಟ್ಸ್ಗೆಲ್ಲ ಒಂದು ಪ್ಲೇಟ್ ರೆಡಿ ಆಗುತ್ತೆ. ಈಗ ನೋಡಿ, 2 ಸೈಡ್ ನಾನು ಬೇಯಿಸಿದ್ದೀನಿ. ಅದಾದಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಕ್ರಿಸ್ಪ್ ಆಗೋವರೆಗೂ ಕೂಡ ಈ ರೀತಿ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಫಿಶ್ ಸಾಂಬಾರು ಮಾಡ್ತಾಯಿದ್ರೆ ಯಾವಾಗಲೂ ಒಂದ್ಸರಿ ಫ್ರೈ ಈ ಥರ ಮಾಡಿ ನೋಡಿ, ಮತ್ತೆ ಫ್ರೈ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಯಿಲ್ ಕೂಡ ಜಾಸ್ತಿ ಇರೋದಿಲ್ಲ. ಸೊ 2 ಸೈಡು ಈ ರೀತಿ ಸ್ವಲ್ಪ ಕೆಂಪಾಗಬೇಕು. ಕೆಂಪು ಇಲ್ಲ ಸ್ವಲ್ಪ ಲೈಟಾಗಿ ಕಪ್ಪಾದರೂ ಪರವಾಗಿಲ್ಲ, ಅದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಕ್ರಿಸ್ಪ್ ಆದರೆ. ಸೊ ಈ ರೀತಿ ಆದಮೇಲೆ ತೆಗೆದಿಟ್ಕೊಳ್ಳಿ. ನಾನು ಸೆಕೆಂಡ್ ಬ್ಯಾಚ್ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ.
ಸೊ ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.